ಹಾಯ್ ಫ್ರೆಂಡ್ಸ್, ಇವಾಗ ನಾವು ಮಹಾನಂದಿ ನಂದ್ಯಾಲ ಡಿಸ್ಟಿಕ್, ಕರ್ನೂಲು ಡಿಸ್ಟಿಕ್ ನಂದ್ಯಾಲಿಂದ ಒಂದು 30 ಕಿಲೋಮೀಟ್ರ್ ಇರುತ್ತೆ. ಇಲ್ಲಿ ಬಂದಿದ್ದೀವಿ. ನಮಸ್ಕಾರ ಫ್ರೆಂಡ್ಸ್, ಇದು ನಲ್ಲಮಲ ಫಾರೆಸ್ಟಲ್ಲಿ ಒಂದು ದೇವಸ್ಥಾನ, ಮಹಾನಂದಿ ದೇವಸ್ಥಾನ ಅಂತ. ಈ ದೇವಸ್ಥಾನದಲ್ಲಿ ನಂದು ಅಂತ ಒಂದು ದೊಡ್ಡ ಋಷಿ ಒಬ್ಬರು ಇದ್ದಾರೆ. ಅವರು ಶಿವನ ಭಕ್ತರಾಗಿದ್ದಾರೆ. ಅವರು ಶಿವನ ಬಗ್ಗೆ ಧ್ಯಾನ ಮಾಡಿಕೊಂಡಿರುವಾಗ ಕೆಲವು ದಿನ ಆದಮೇಲೆ ನಮ್ಮ ಅವರ ಹೆಂಡತಿಯವರು ನಮಗೊಂದು ಮಗು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಆ ಮಗುವನ್ನು ನಾವು ಸಾಕ್ಬೋದು ಅಂತ. ಆದರೆ ಸರಿ, ಈಶ್ವರನ ಕೇಳಬೇಕು ಅಂತ ಹೋಗಿ ತಪಸ್ಸು ಮಾಡ್ತಾಯಿರ್ತಾನೆ. ತಪಸ್ಸು ಮಾಡಿದಾಗ ಈಶ್ವರನ ಬಂದು ಅವರು ಕಾಣಿಸ್ತಾ ಇರ್ತಾರೆ. ಕಾಣಿಸಾಗ ದೇವರನ್ನ ನೋಡಿದ ತಕ್ಷಣ ಅವರು ಕೇಳಬೇಕು ಅಂತ ಹೇಳಿದ್ದು ಅವ್ರಿಗೆ ಗೊತ್ತೇ ಇರಲ್ಲ. ಮರ್ತೋಗಿರ್ತಾರೆ. ಅವರು ಮನಸ್ಸಲ್ಲಿ ತಿಳಿಸ್ಕೊಂಡಿರೋದು ದೇವರ ಮನಸ್ಸಲ್ಲಿ ಇಟ್ಟುಕೊಂಡು ಅವರು ಪರ್ಮಿಷನ್ ಕೇಳಿಕೊಂಡು ಅವನು ಹೋಗಿ ಧ್ಯಾನ ಮಾಡ್ತಾ ಇದ್ದಾನೆ. ಆವಾಗ ಈಶ್ವರ ಬಂದು ಕೇಳ್ತಾನೆ. ಈಶ್ವರ ಒಂದು ಏನಪ್ಪ ನೀನು ವರ ಏನು ಬೇಕು ಅಂತ ಕೇಳ್ತಾನೆ. ನಾನು ನಿನ್ನ ಜೊತೆ ಇರಬೇಕು ಅಷ್ಟೇ ಸಾಕು ಅಂತ ಹೇಳ್ತಾರೆ. ಅದಕ್ಕೆ ದೇವರು ಹಂಗಾದರೆ ಇಲ್ಲಿ ತಪಸ್ಸು ಮಾಡಿರೋ ಇಲ್ಲೇ ನೆಲೆದು ಜನಕ್ಕೆ ಇದು ಮಾಡೋ ಜನರನ್ನು ಕಾಪಾಡುವಂಥ ಒಂದು ಚಿಕ್ಕ ಕಥೆ ಇದೆ ಇದರಲ್ಲಿ. ಒಂದು 2 ಇದು ಇದೆ, ಕೋಣೆಟಿ. ಅದರಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ಹೋಗುತ್ತೆ ಅಂತ. ಇದೀಗ ನಲ್ಲಮಲ ಫಾರೆಸ್ಟ್ ಹಿಂದೆ ಇದೆ ನೋಡಿ. ಒಂದು ಫಿಲಿಮಲ್ಲಿ ಒಂದು ಜೋಕ್ ಇರುತ್ತೆ, ಸೀರಿಯಸ್ ಆಗಿ. ರಂಗ ಸೀಕಟಿ ಬಡ್ತಿದೆ, ಲೋಡ್ ಎತ್ತಬೇಕು, ರಂಗ ಸೀಕಟಿ ಐತಂದ್ರ ಲೋಡ್ ಎತ್ತಲ್ಲರ ಅಂತ. ಆ ಫಾರೆಸ್ಟ್ ಇದು ನಲ್ಲಮಲ ಫಾರೆಸ್ಟ್ ಒಳಗೆ ಇದು ದೇವಸ್ಥಾನ ಐತೆ. ಸುಮ್ಮನೆ ಜೋಕ್ ಹೇಳ್ದೆ. ಹೆಂಗಿದೆ ನೋಡಿ. ಇಲ್ಲಿನೂ ದೇವಸ್ಥಾನ ಒಳಗೆ ಫೋನ್ ಬಿಡಲ್ಲ, ಏನು ಮಾಡೋಕ್ಕೂ ಆಗಲ್ಲ. ನಾವು ಆಚೆ ಇರೋ ಗೋಪುರನ ತೆಗೆದುಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಸಂತೋಷ ಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ. ಯಾವುದೋ ಒಂದು ಮಾಡಿದ್ರೆ ನನಗೆ ಸ್ವಲ್ಪ ಉದ್ವೇಗ ಬರುತ್ತೆ. ನಾನು ಇನ್ನೂ ಸ್ವಲ್ಪ ದೇವಸ್ಥಾನ ಹೋಗುವಾಗ ನಿಮಗೆ ಅದನ್ನು ಕಥೆನೂ ಹೇಳ್ಬಿಟ್ಟು ದೇವರನ್ನ ತೋರಿಸ್ತೀನಿ. ನಮಸ್ಕಾರ.